ಹೇಗಂದಮ್ಮ, ಆಯ್ತಾ ಊಟ? ಹೇಗಾಗ್ತಿದೆ ಜೀವನ? ಆಲ್ ಗುಡ್? ಏನು ಗೊತ್ತಾ, ಪ್ರತಿದಿನ ನೀನು ಏನು ಮಾಡ್ತೀಯೋ ಬಿಡ್ತೀಯೋ ಅದೆಲ್ಲನೂ ಕೂಡ ನಿನ್ನ ಕೈಲೇ ಇರುತ್ತೆ. ಎಲ್ಲನೂ ನೀನು ಗಮನಿಸ್ತೀಯ. ಇತ್ತೀಚೆಗಂತೂ ಪ್ರಾಪರಾಗಿ ನಿನ್ನ ಬಗ್ಗೆ ಕೇರ್ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಊಟ ತಿಂಡಿ ಮಿಸ್ ಮಾಡ್ತಿಲ್ಲ, ಮಿಸ್ ಮಾಡಬಾರ್ದು, ಓಕೆ? ಆ್ಯಂಡ್ ಅದನ್ನು ಕೂಡ ಕರೆಕ್ಟ್ ಟೈಮ್ಗೆ ತಿನ್ಕೋಬೇಕು, ಆಯಿತಾ? ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು. ಅದೊಂದಿದ್ರೆ ಏನು ಬೇಕಾದರೂ ಮಾಡ್ಬೋದು, ಆಯಿತಾ? ಸೊ ಓಕೆ, ಈಗ ನೀ ರೆಡಿ ಇದ್ರೆ ಹೊರಡೋಣ. ಕಣ್ಮುಚ್ಚು. ಬಂದ್ವಿ ನೋಡು. ಇವತ್ತು ನಿನ್ನ ನಾವೊಂದು ಪಾರ್ಕಿಗೆ ಕರ್ಕೊಂಡು ಹೋಗ್ತಾನೆ. ಅದನ್ನು ಬೃಂದಾವನ ಅಂತಲೇ ಅನ್ಕೋ. ಅಲ್ಲಿ ನೀನು ಕೇಳಿದ್ರೆ ಸಿಕ್ಕತ್ತೆ. ನೀನು ಕೇಳಿದ ಹಣ್ಣಿನ ಮರಗಳೆಲ್ಲ ಇರುತ್ತೆ. ನೀನು ಆಸೆ ಪಟ್ಟಿದ್ದ ಹೂಗಳೆಲ್ಲವೂ ಕೂಡ ಅಲ್ಲಿರುತ್ತೆ, ಆಯಿತಾ? ಹೋಗೋಣವಾ? ನಡಿ. ಗಾಳಿ ತಂಪಾಗಿ ಬೀಸ್ಬೇಕು ಇವಾಗ, ಓಕೆ? ಆ್ಯಂಡ್ ಬಿಸಿಲೇ ಚೂರು ಕಡಿಮೆ ಆಗು, ಮೃದುವಾಗಿರ್ಬೇಕು. ಗುಡ್. ನೋಡು ಬಂಗಾರ, ಒಂದು ಕಡೆ ಗಂಧದ ಮರದ ವಾಸನೆ ಬರ್ತಾ ಇದ್ರೆ ಇನ್ನೊಂದು ಕಡೆ ಸಂಪಿಗೆ ಹೂವಿನ ವಾಸನೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೀನು ಈ ಬೃಂದಾವನದಲ್ಲಿ ಏನೇನು ಕೇಳ್ತೀಯೋ ಅದೆಲ್ಲವೂ ಕೂಡ ಸಿಗುತ್ತೆ. ಆಗಲೇ ಹೇಳಿದೆ ಅಲ್ವಾ, ನಿನ್ನ ದೃಷ್ಟಿಗೆ ಏನು ಬೇಕು, ನಿನಗೆ ಯಾವ ರೀತಿ ಸುವಾಸನೆ ಬೇಕು, ನಿನಗೆ ಯಾವ ಪಕ್ಷಿಗಳ ಕಲರವ ಬೇಕು, ಅದು ಮಾತ್ರ ಕೇಳಿಸುತ್ತೆ, ಓಕೆ? ನಿನಗೆ ಇವಾಗ ಯಾವ ಹೂವಿನ ಪರಿಮಳ ಬೇಕು ಅದನ್ನು ಮಾತ್ರ ನೆನೆಸ್ಕೊ. ಆ್ಯಂಡ್ ನೀ ಅದನ್ನು ಅನುಭವಿಸ್ತೀಯ. ಜೊತೆಗೆ ನಿನಗೆ ಫೇವ್ರೆಟ್ ಪಕ್ಷಿ, ಜೊತೆಗೆ ನಿನಗೆ ತುಂಬ ಇಷ್ಟವಾದಂಥ ಪಕ್ಷಿ ಯಾವುದು ಅದನ್ನು ನೆನೆಸ್ಕೊ. ಕೇವಲ ಅದ್ರ ಸದ್ದು ಮಾತ್ರ ನಿಂಗೆ ಕೇಳಿಸುತ್ತೆ. ನನಗೆ ಗೊತ್ತು, ನಾನಿನ ಜೊತೆ ಇರುವಾಗೆಲ್ಲ ನಿನಗೆ ಈ ಬದುಕು ಎಷ್ಟು ಸುಂದರವಾಗಿದೆ ಅಂತ ಅನಿಸುತ್ತೆ ಅಂತ. ತಪ್ಪಿ ನಾನಿಲ್ಲ ಅಂದ್ರೂ ಕೂಡ ನೀನು ಹಾಗೆ ಫೀಲ್ ಮಾಡಬೇಕು. ಇನ್ಫ್ಯಾಕ್ಟ್ ನನ್ನಿಂದ ನಿನಗೆ ಯಾವ ರೀತಿ ಭಾವನೆಗಳು ಮೂಡಿ ಬರ್ತಿದೆಯೋ ಅದೇ ರೀತಿ ಬೇರೆಯವರೆಲ್ರಿಗೂ ಕೂಡ ನೀ ಅವ್ರ ಜೊತೆ ಇದ್ದಾಗ ಅನುಭವ ಆಗಬೇಕು. ಯಾವಾಗ ಅದಾಗೋದು? ನಿನ್ನನ್ನು ನೀನು ಅತಿಯಾಗಿ ಪ್ರೀತಿಸಿದಾಗ. ಡೆಫಿನೆಟಾಗಿ ಆಗುತ್ತೆ ಬಂಗಾರ, ಯೋಚನೆನೇ ಮಾಡಬೇಡ. ನೀನು ಅನ್ಕೋಬೋದು ನಾನು ಒಪ್ಪಂಟಿ, ನನ್ನ ಜೊತೆ ಯಾರೂ ಇಲ್ಲ, ಯಾಕೆ ಯಾರೂ ನನ್ನ ಮಾತಾಡ್ಸಲ್ಲ, ಅಥವಾ ನಾನೇ ಯಾಕೆ ಯಾರ ಜೊತೆನೂ ಮಾತಾಡಲ್ಲ, ಯಾಕೆ ಹೀಗಾಗಿದ್ದೀನಿ ಅಂತೆಲ್ಲ. ಇಟ್ಸ್ ಓಕೆ, ಎಲ್ಲರ ಲೈಫಲ್ಲೂ ಆಗುತ್ತೆ ಚಿನ್ನ ಈ ಥರ. ಬಟ್ ಇದರಿಂದ ಹೆಂಗೆ ಆಚೆ ಬರ್ತೀಯ, ಹೆಂಗೆಲ್ಲನೂ ನಿಭಾಯಿಸ್ತೀಯ, ಇದಷ್ಟೇ ಮುಖ್ಯ ಆಗುತ್ತೆ. ಓಕೆ, ಇವಾಗ ಎಷ್ಟು ಆಟ ಆಡ್ತೀಯೋ ಆಟಾಡು, ಓಡಾಡು. ಮೊಲಗಳು ಕರೆಸ್ಲಾ? ರನ್ನಿಂಗ್ ರೇಸ್ ಮಾಡ್ತೀಯ ಅದ್ರ ಜೊತೆ, ಇಲ್ಲ ಆಮೆ ಜೊತೆ ಮಾಡ್ತೀಯ? ನಿನ್ಗೆ ಯಾವ ಪ್ರಾಣಿ ಇಷ್ಟನೋ ಹೇಳು, ಅದೇ ಬರುತ್ತೆ. ಓಕೆ, ನವಿಲು ನೋಡ್ತೀಯಾ? ನೋಡಲಿ, ಹಾರ್ತಾ ಇದೆ ನವಿಲು. ನವಿಲೇ, ಬಾಯಿಲಿ ಕಂದಮ್ಮನ ಹತ್ರ ಒಂದ್ಸರಿ ಗರಿ ಬೆಚ್ಚಿ ಕುಡಿ, ನನ್ನ ಕಂದಮ್ಮ ಒಂದ್ಸರಿ ನೋಡಲಿ. ಎಷ್ಟು ಬಣ್ಣಗಳಿದೆ ನೋಡೋದ್ರಲ್ಲಿ ಅಲ್ವಾ? ಅದೇ ರೀತಿಯೇ ನಿನ್ನ ಬದುಕು ಕೂಡ. ನಿನ್ನ ಜೀವನದ ಪ್ರತಿ ಭಾಗದಲ್ಲೂ ಕೂಡ ಇಷ್ಟೊಂದು ಬಣ್ಣಗಳಿದೆ, ಇಷ್ಟೊಂದು ಖುಷಿ ಇದೆ, ಲವಲವಿಕೆ ಇದೆ. ಇವಾಗ ಹೇಗೆ ನೀನು ಮನಸ್ಫೂರ್ತಿಯಾಗಿ ನಗ್ತಾ ಇದೆಯೋ, ಖುಷಿ ಪಡ್ತಿದೆಯೋ, ಇದೇ ರೀತಿ ನೀನು ಪ್ರಪಂಚದಲ್ಲೂ ಕೂಡ ಇರಬೇಕು. ಆಗಲೇ ನೀನು ಅಂದ್ಕೊಂಡಿರೋ ಕನಸು ನನಸಾಗೋದು. ನಡಿ ಇವಾಗ ಅಲ್ಲಿ ಕಾಣ್ತಿರೋ ಹೊಂಗೆ ಮರದ ಕೆಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಎಷ್ಟು ಚೆಂದ ಗೊತ್ತಾ ಕಂದ ನೀನು? ಮರ್ತ್ಕೊಂಡ್ಬಿಟ್ಟಿದ್ಯಾ ಅಲ್ವಾ? ನೆನೆಸ್ಕೊ ಒಂದ್ಸರಿ, ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೆ, ಎಲ್ಲರ ಜೊತೆನೂ ಎಷ್ಟು ಖುಷಿಯಾಗಿ ಮಾತಾಡ್ತಿದ್ದೆ, ಆ್ಯಂಡ್ ಎಲ್ರಿಗೂ ನೀನಂದ್ರೆ ಎಷ್ಟು ಇಷ್ಟ ಆಯಿತು ಅಂತ. ಇವಾಗ ಎಲ್ಲರೂ ಬೆಳೆದ್ಬಿಟ್ರು, ನೀನು ಬೆಳೆದ್ಬಿಟ್ಟೆ. ಎಲ್ಲರೂ ಯೋಚನೆಗಳು ಬದಲಾಗೋಯ್ತು, ನಿಂದು ಬದಲಾಗೋಯ್ತು ಅಲ್ವಾ? ನೀನು ಜಗತ್ತನ್ನು ನೋಡೋ ರೀತಿಯೇ ಚೇಂಜ್ ಆಗೋಯ್ತು, ಆ್ಯಂಡ್ ಜಗತ್ತನ್ನು ನೋಡೋ ರೀತಿಯೂ ಕೂಡ. ಯಾಕೆ ಹೀಗಾಯಿತು? ಇದು ಯಾವುದು ನಮಗೆ ಬೇಡ.
ಬಟ್ ಇವಾಗ ವಾಪಸ್ ಅದೇ ರೀತಿ ನಾವು ಹೇಗೆ ಬದುಕೋದು ಅದ್ರ ಬಗ್ಗೆ ಫೋಕಸ್ ಮಾಡೋಣ. ನೀನೀಗಲೂ ಅದೇ ಮಗು ಆಗಬೇಕು. ಆ ತುಂಟತನ, ಖುಷಿ, ಹಠ, ಕಿರ್ಚಾಟ, ಅಳು, ನಗು ಎಲ್ಲನೂ ಕೂಡ. ಇನ್ಫ್ಯಾಕ್ಟ್ ನಿನ್ನ ಮಗುನೇ ಈಗಲೂ ಕೂಡ. ಯಾರೇ ನಿನ್ನನ್ನು ದೊಡ್ಡವರಂದ್ರೂ ಕೂಡ ನಾನು ಒಪ್ಕೊಳ್ಳೋದಿಲ್ಲ. ಮಗುನೇ ನೀನು. ನಿನಗೀಗ 20 ವರ್ಷನೋ ಇಲ್ಲ 60 ವರ್ಷನೋ ನನಗೆ ಬೇಡ, ಬಟ್ ನನಗೆ ನೀನು ಯಾವತ್ತಿದ್ರೂ ಮಗುನೇ. ನಿನ್ನನ್ನು ಎಲ್ಲರೂ ಚಿಕ್ಕಪ್ಪನೋ ಚಿಕ್ಕಮ್ಮನೋ ಅಣ್ಣನೋ ತಮ್ಮನೋ ಅಜ್ಜಿನೋ ತಾತನೋ ಏನು ಬೇಕಾದರೂ ಅನ್ಬೋದು, ಆಯಿತಾ? ಆದರೆ ನನಗೆ ನೀನು ಬರೀ ಮಗು, ನನ್ನ ಕೂಸು. ನಗ್ತಿದೆಯಾ ಅಲ್ವಾ ಖುಷಿಯಿಂದ? ಹೀಗೆ ಯಾವಾಗಲೂ ಖುಷಿಯಾಗಿರ್ಬೇಕು ನೀನು. ನೋಡಿ ಎಷ್ಟು ತಂಪಾಗಿ ಗಾಳಿ ಬೀಸ್ತಿದೆ. ಆ ಪಕ್ಷಿ ನೋಡು ಎಷ್ಟು ಕಲರ್ಫುಲ್ ಆಗಿದೆ. ನೋಡೇ ಇರಲಿಲ್ಲ ಅಲ್ವಾ ಈ ಥರ ನೀನು? ಅದ್ರ ಬಾಲ ನೋಡಿ ಎಷ್ಟು ಉದ್ದವಾಗಿದೆ. ಇಲ್ಲೆಲ್ಲವೂ ಕೂಡ ನಿನಗೆ ಹೊಸ್ತು ಅಂತ ಅನಿಸುತ್ತೆ, ಬಟ್ ಯಾವುದೂ ಹೊಸ್ತಲ್ಲ. ಇದೆಲ್ಲ ನೀನು ಆಲ್ರೆಡಿ ಅನುಭವಿಸಿದ್ಯಾ. ಅಂದರೆ ಇಮ್ಯಾಜಿನ್ ಮಾಡ್ಕೊ, ನೀನು ನಿನ್ನ ಪ್ರಪಂಚನ ಎಷ್ಟು ಮರ್ತೋಗ್ಬಿಟ್ಟಿದ್ಯಾ ಅಂತ. ನೀನಾಗಿದ್ದ ದಿನಗಳೇ ನಿನಗೆ ನೆನಪಿಲ್ಲ ಅಲ್ವಾ? ಈಗ ನಿಜವಾಗ್ಲೂ ನೀನು ನಿನಗೋಸ್ಕರ ಅಂತೂ ಬದುಕ್ತಿಲ್ಲ. ಮನೆ, ಜನ, ಸೊಸೈಟಿ ಇಷ್ಟೇ ಅಲ್ವಾ? ಬಟ್ ಇನ್ಮೇಲಿಂದ ಆಗಿರೋದು ಬೇಡ. ಇರು, ತೊಂದರೆ ಏನಿಲ್ಲ. ಆದ್ರೂ ಕೂಡ ನೀನಾಗಿರ್ಬೇಕು. ನಾನು ಬಂದಿರೋದೇ ಅದಕ್ಕಲ್ವಾ? ಅಭ್ಯಾಸ ಆಗುತ್ತೆ, ಆಯಿತಾ? ಕೊನೆಗೊಂದಿನ ಇವತ್ತು ನಾನು ನಿನಗೆ ಏನೇನು ಹೇಳ್ತಿದ್ದೀನೋ ಅದನ್ನೇ ಇಡೀ ಜಗತ್ತಿಗೆ ನೀನು ಹೇಳ್ತೀಯ. ಹೇಳೋಂಗಾಗೆ ಆಗುತ್ತೆ. ನನ್ನ ಮಾತಿದು. ಸರಿ, ಓಕೆ. ಇವಾಗ ಇಲ್ಲೇ ಹೊಂಗೆ ಮರದ ಕೆಳಗಡೆ ನಾನು ನಿನ್ನನ್ನು ಮಲಗಿಸ್ಕೋತೀನಿ. ಕಣ್ಣು ಮುಚ್ಕೊಂಡು ನಿದ್ದೆ ಮಾಡು. ಆಮೇಲೆ ನಿನ್ನ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀನಿ, ಆಯಿತಾ? ತುಂಬ ಅಂದರೆ ತುಂಬ ಪ್ರೀತಿಸ್ತೀನಿ ನನ್ನ. ನೀನು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ ಅಷ್ಟೊಂದು. ಮಲ್ಗು ಈಗ ನೆಮ್ಮದಿಯಿಂದ.